ಯಾಕಾದ್ರೂ ಸಿಎಂಗೆ ಹಾರ ಹಾಕ್ತೆ ಅನ್ನುವಷ್ಟರ ಮಟ್ಟಿಗೆ ಕಾನೂನಿನ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಈ ರಿಯಾಜ್. ಗನ್ನಿಟ್ಕೊಂಡು ಸಿಎಂಗೆ ಹಾರ ಹಾಕಿದ್ಕೆ ತಡರಾತ್ರಿ ತನಕ ವಿಚಾರಣೆಯನ್ನ ಫೇಸ್ ಮಾಡಬೇಕಾಯ್ತು. ಈ ನಡುವೆ ಮಾಜಿ ಶಾಸಕ ಆರ್.ವಿ. ದೇವರಾಜ್ ರಿಯಾಜ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಇವತ್ತಿನ ಬೆಳವಣಿಗೆಯ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಹೋಗೋಣ. ಗನ್ ತಂದಿದ್ದ ರಿಯಾಜ್ಗೆ ಮಧ್ಯರಾತ್ರಿಯವರೆಗೂ ಡ್ರಿಲ್. ನಂಗೆ ಗನ್ ಶೋ ಮಾಡೋ ಉದ್ದೇಶ ಇರ್ಲಿಲ್ಲ ಅಂದ ರಿಯಾಜ್. ನಿನ್ನೆ ಸಿಎಂಗೆ ಹಾರ ಹಾಕಲು ಹೋಗಿ ಎಡವಟ್ಟು ಮಾಡಿಕೊಂಡ ರಿಯಾಜ್ನ ವಿಚಾರಣೆ ತೀವ್ರಗತಿಯಲ್ಲಿ ನಡೆದಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಸಿಎಂ ಸಿದ್ದರಾಮಯ್ಯ ಚುನಾವಣಾ ಪ್ರಚಾರ ನಡೆಸುತ್ತಿದ್ದಾಗ ಸೊಂಟದಲ್ಲಿ ಗನ್ ಇಟ್ಕೊಂಡು ಸಿದ್ದರಾಮಯ್ಯಗೆ ಹೂವಿನ ಹಾರ ಹಾಕಿದ್ದ ಸೈಯದ್ ರಿಯಾಜ್ ಹೇಳಿಕೆಯನ್ನ ಪೊಲೀಸರು ಪಡೆದುಕೊಂಡು ತಡರಾತ್ರಿ ಬಿಟ್ಟು ಕಳಿಸಿದ್ದಾರೆ. ಭದ್ರತಾ ಲೋಪದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಸೈಯದ್ ರಿಯಾಜ್ನನ್ನ ವಶಕ್ಕೆ ಪಡೆದಿದ್ದ ಸಿದ್ದಾಪುರ ಠಾಣಾ ಪೊಲೀಸರು ತಡರಾತ್ರಿಯವರೆಗೂ ವಿಚಾರಣೆ ನಡೆಸಿ ಆತನ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಈ ಬಗ್ಗೆ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಮಾತನಾಡಿ, ರಿಯಾಜ್ ನಮ್ಮ ಹುಡುಗ, ಆ ಥರದ ದುರುದ್ದೇಶ ಅವನಿಗೆ ಇರಲಿಲ್ಲ ಅಂದಿದ್ದಾರೆ. ಇದು ನನಗೆ ಸುಮಾರು 15 ವರ್ಷಗಳಿಂದ ಗೊತ್ತು. ರಿಯಾಜ್ ಅವ್ರ ತಂದೆ, ಅವ್ರ ಫ್ಯಾಮಿಲಿ ಎಲ್ಲರೂ ಬಾಮೈದು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೆ, ಎರಡನೇ ಮಾತೇ ಇಲ್ಲ. ಅವನು ದುರುದ್ದೇಶದಿಂದ ಗನ್ ತಂದಿದ್ದಲ್ಲ. ಅವನು ಮೇಲೆ ಬರುವಾಗ ನಾನು ಒಂದು ಕಡೆ ರಾಮರೆಡ್ಡಿ ಒಂದು ಕಡೆ ಸೋಮ್ಯರೆಡ್ಡಿ ಮಧ್ಯದಲ್ಲಿದ್ದರು. ಕಡೆ ಯಾರು ಹೂವು ತಂದ್ರು ಕೂಡ ನಾವು ಮೇಲಿಸ್ಕೊ CMಗೂ ನಾನು ಹಾಕಿಲ್ಲ. ಅವನು ಯಾರು ಹೂವು ತಂದ್ರು ಮೇಲಿಸಿ ಹಾಕೊತಾ ಇದ್ವಿ. ಬೇರೆ ಯಾರಿಗೂ ಕೆಟ್ಟ ಉದ್ದೇಶ ಇಲ್ಲ. ಅವನು ಮುಂದೆ ಇದ್ದಿದ್ದು ನಾನೇ ಫಸ್ಟ್ ಇದ್ದಿದ್ದು. ಅವನಂತ ಹುಡುಗ ಅಲ್ಲ. ಸಾಮಾಜಿಕ ಕಾರ್ಯಕರ್ತ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿರುವ ತನಗೆ ಜೀವ ಬೆದರಿಕೆ ಇದೆ. 2019ರಲ್ಲಿ ತಮ್ಮ ಹತ್ಯೆಗೆ ಯತ್ನ ನಡೆದ ಬಳಿಕ ಗನ್ ಪರವಾನಿಗೆ ಪಡೆದುಕೊಂಡಿದ್ದೇನೆ. ಚುನಾವಣಾ ವೇಳೆಯೂ ಕೂಡ ನನ್ನ ಮೇಲೆ ದಾಳಿ ನಡೆಯಬಹುದು ಎಂಬ ಕಾರಣಕ್ಕೆ ಗನ್ ಉಳಿಸಿಕೊಳ್ಳಲು ವಿನಾಯಿತಿಯನ್ನ ಪಡೆದುಕೊಂಡಿದ್ದೆ. ಸೋಮವಾರ ನಡೆದ ರ್ಯಾಲಿಯಲ್ಲಿ ಸಿಎಂ ಮುಂದೆ ಹೋಗುವ ಉದ್ದೇಶ ನನಗೆ ಇರಲಿಲ್ಲ. ಪ್ರಚಾರದ ವಾಹನ ಬಂದಾಗ ನನ್ನ ಪಾಡಿಗೆ ನಾನು ಸೈಡಲ್ಲಿ ನಿಂತು ನೋಡುತ್ತಿದ್ದೆ. ಆರ್.ವಿ. ದೇವರಾಜ್ ಸಾಹೇಬ್ರು ನನ್ನನ್ನ ಮೇಲೆ ಕರೆದಾಗ ಹೂವಿನ ಹಾರ ಹಾಕಲು ಹೋಗಿದ್ದೆ. ಆ ಸಂದರ್ಭದಲ್ಲಿ ನನ್ನ ಸೊಂಟದಲ್ಲಿದ್ದ ಗನ್ ಆಕಸ್ಮಿಕವಾಗಿ ಕಂಡಿದೆ ಅಂತ ಪೊಲೀಸರ ಮುಂದೆ ಸೈಯದ್ ರಿಯಾಜ್ ಹೇಳಿಕೆಯನ್ನ ನೀಡಿದ್ದಾರಂತೆ. ಪ್ರತಿಪಕ್ಷಗಳಿಂದ ಸೆಕ್ಯೂರಿಟಿ ಲೋಪ ಆರೋಪ ಹಿನ್ನೆಲೆಯಲ್ಲಿ ಇದೆಲ್ಲ ಯಾವುದೂ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮ್ಯಾನ್ಗಳು ತಲಾಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಬದ್ಧತೆ ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡಿ. ಪಾಪ ಏನು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಈ ಮಾತಾಡೋದ್ರಿಂದ ಏನು ಪ್ರಯೋಜನ? ಒಬ್ಬ ಮುಖ್ಯಮಂತ್ರಿ ಹತ್ರ ಆಕ್ಸೆಸ್ ಮಾಡ್ತಾ ಈ ರೀತಿ ಗನ್ ಇಟ್ಕೊಂಡಿರೋನ್ ಆಕ್ಸೆಸ್ ಮಾಡಿದ್ದಾರೆ ಅಂತಂದ್ರೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡಿ. ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ಕಾಳಜಿನೇ ವಹಿಸಿಲ್ಲ. ಯಾವಾಗಲೂ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಸಂಪೂರ್ಣವಾಗಿ ಕುಸಿದಿದೆ. ಸೈಯದ್ ರಿಯಾಜ್ ಹೇಳಿಕೆ ದಾಖಲಿಸಿಕೊಂಡಿರುವ ಸಿದ್ದಾಪುರ ಠಾಣಾ ಪೊಲೀಸರು ಗನ್ ಮುಟ್ಟುಗೋಲು ಹಾಕಿಕೊಳ್ಳುವ ಕುರಿತು ಹಿರಿಯ ಅಧಿಕಾರಿಗಳ ಸೂಚನೆಯನ್ನ ಪಡೆದು ನಿರ್ಧರಿಸಲು ಮುಂದಾಗಿದ್ದಾರೆ. ಝೆಡ್ ಕ್ಯಾಟಗರಿ ಭದ್ರತೆಯನ್ನ ಹೊಂದಿದ್ದ ಸಿಎಂ ಬಳಿ ಗನ್ ಬಿಟ್ಟಿದ್ದು ನಿಜಕ್ಕೂ ಲೋಪವೇ ಸರಿ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.